ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಡಬ್ಬಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಡಬ್ಬಿಲಿರೋದೇನು ಮತ್ತು ಯಾವಾಗ ತಯಾರು ಮಾಡಿದ್ದೆ ಮತ್ತು ಇದರಿಂದ ಏನು ಯೂಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದನ್ನು ನಾವು ಫ್ರೂಟ್ ಪ್ಲಾಂಟ್ ಜ್ಯೂಸ್ ಅಂತ ಕರಿತೀವಿ. ಇದನ್ನು ನಾನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ತಯಾರಿಸಿದ್ದೆ. ಇದ್ರ ವಿಡಿಯೋ ಇದೆ, ನೋಡ್ಬೋದು. ಬಾಳೆಹಣ್ಣಿನಿಂದ ನೈಸರ್ಗಿಕವಾದ NPK ಗೊಬ್ಬರ ತಯಾರಿ ಅಂತ. ಅದನ್ನ ನೋಡ್ಕೋಬೋದು. ಇದು 2 ವಾರ ಆದಮೇಲೆ ರೆಡಿಯಾಗಿದೆ. ಇದನ್ನ ನಾನು ಇವತ್ತು ಹೊಲಕ್ಕೆ ಹಾಕೋಂತ ಬಂದಿದ್ದೀನಿ. ಇದ್ರ ಫಸ್ಟು ಯಾವ ರೀತಿ ತಯಾರು ಮಾಡಿದೆ ಅಂತ ನಿಮಗೆ ಹೇಳ್ತೀನಿ. ಇದಕ್ಕೇನಿಲ್ಲ, ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿರೋ ಅಂಥ ಇಲ್ಲ ಮಾಗಿದಂಥ ಬಾಳೆಹಣ್ಣನ್ನು ತೊಗೊಂಡು ಬಂದಿದ್ದೆ. ಮತ್ತು ಸಮ ಪ್ರಮಾಣದ ಬೆಲ್ಲ, ಸಾವಯವ ಬೆಲ್ಲನೂ ನಾನು ಅಂಗಡಿಯಿಂದ ತೊಗೊಂಡ್ಬಂದಿದ್ದೆ. ಅದೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿ ಏರ್ ಟೈಟಾಗಿ ಮುಚ್ಚಿದ್ದೆ. ಈಗ 2 ವಾರದ ಮೇಲೆ ಆಯಿತು. ಇದೆಲ್ಲ ಕೊಳೆದ್ಬಿಟ್ಟು ಈಗ ನಮ್ಮ ಹೊಲಕ್ಕೆ ಹಾಕೋಕ್ಕೆ ರೆಡಿಯಾಗಿದೆ. ಈ ಥರ ನೀವು ಮಾಡ್ಕೋಬೋದು. ಇದರ ಯೂಸಸ್ ಏನು ಅಂದರೆ, ನಮಗೆ ನಮ್ಮ ಬಾಳೆಹಣ್ಣಿನಲ್ಲಿ ಪೊಟ್ಯಾಶ್ ಮತ್ತು ಫಾಸ್ಫರಸ್ ಇರುತ್ತೆ. ಇದರಿಂದ ನಮ್ಮ ಬೆಳೆಗಳ ಬೆಳವಣಿಗೆಗೆ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಮತ್ತು ನಾವು ಬೆಲ್ಲನ ಇದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ ಬಾಳೆಹಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಮತ್ತು ಬೆಲ್ಲ ಬಾಳೆಹಣ್ಣಿನಲ್ಲಿರುವ ಪೋಷಕಾಂಶನ ಹೀರ್ಬಿಟ್ಟು ಇದರಲ್ಲಿ ನೈಟ್ರೋಜನ್ನ ನಮಗೆ ಕೊಡುತ್ತೆ. ಅಲ್ಲದೆ ಸಾವಯವ ಇಂಗಾಲನ್ನು ಸಹ ಕೊಡುತ್ತೆ. ಭೂಮಿಯಲ್ಲಿ ಹಾಕೋದ್ರಿಂದ ಇದು ನಮ್ಮ ಭೂಮಿಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಬಿಟ್ಟು ಹೆಚ್ಚೆಚ್ಚು ಎರೆಹುಳುಗಳ ಉತ್ಪತ್ತಿ ಆಗುತ್ತೆ. ಅಲ್ಲದೆ ಅದರಿಂದ ನಮ್ಮ ಮಣ್ಣು ಮೃದುವಾಗಿ ಫಲವತ್ತಾಗಿ ರೆಡಿ ಆಗುತ್ತೆ. ಯಾವುದೇ ರೀತಿ ಬೆಳೆನೂ ನಾವು ಹಾಕ್ಬೋದು. ಇದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು. ಮತ್ತು ಬೆಲ್ಲಕ್ಕೆ ಮಾತ್ರ ಖರ್ಚಾಗುತ್ತೆ. ಬಾಳೆಹಣ್ಣು ವೇಸ್ಟ್ ಆಗಿರೋದ್ರಿಂದ ಅದರಿಂದ ಏನು ಖರ್ಚಿರಲ್ಲ. ಆ ಬೆಲ್ಲದ ಮಾತ್ರ 1 kg 2 kgಗೆ ಖರ್ಚಾಗ್ಬೋದು, ಸಾವಯವ ಬೆಲ್ಲನ. ನಾವು ಈ ರೀತಿ ನಮ್ಮ ಹೊಲಕ್ಕೆ ಗೊಬ್ಬರ ಹಾಕ್ಕೋಬೋದು, ಬೇರೆ ರೀತಿ ಕೆಮಿಕಲ್ ಯೂಸ್ ಮಾಡ್ದಂತೆ. ಮತ್ತು ಕಡಿಮೆ ಖರ್ಚಿನಲ್ಲಿದೆ ನಮಗೆ ಹೆಚ್ಚು ಇಳುವರಿನ ನಾವು ಕಂಡ್ಕೋಬೋದು. ಮತ್ತು ನಮ್ಮ ಭೂಮಿ ಆರೋಗ್ಯವಾಗಿರುತ್ತೆ, ಬೆಳೆಗಳು ಆರೋಗ್ಯವಾಗಿರ್ತವೆ. ಇದರಿಂದ ನಾವು ಕೂಡ ಆರೋಗ್ಯವಾಗಿರ್ತವೆ. ಈ ರೀತಿ ನಾವು ಸಾವಯವ ಪದ್ಧತಿನೇ ಅನುಸರಿಸ್ಕೊಂಡು ಹೋಗಬೇಕು. ಇದನ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡ್ಬೋದು. ಬಾಳೆಹಣ್ಣು ಮತ್ತು ಬೆಲ್ಲ ಫುಲ್ಲು ಫರ್ಮೆಂಟೇಷನ್ ಆಗಿ ಹುದುಗುವಿಕೆ ಅನ್ನೋ ಥರ ಇದೆಲ್ಲ ಫರ್ಮೆಂಟೇಷನ್ ಆಗಿ ರೆಡಿಯಾಗಿದೆ. ಇದನ್ನು ನಾನು ನಮ್ಮ 2 ಎಕರೆ ಹೊಲಕ್ಕೆ ಕೊಡ್ತಾ ಇದ್ದೀನಿ. ಇದನ್ನ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಭೂಮಿ ಕೊಡೋದಕ್ಕೆ ಮಿಕ್ಸ್ ಆಗೋದಕ್ಕೆ ಇದನ್ನ ಚೆನ್ನಾಗಿ ನುಣುಪಾಗಿ ಮಾಡ್ಕೋತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಮತ್ತೆ ನುಣುಪಾಗಿದೆ. ಇದನ್ನ ನಾನು 200 ಲೀಟ್ರು ಡ್ರಮ್ಗೆ ಹಾಕೋತಿದ್ದೀನಿ ಅರ್ಧನ. ಇದನ್ನ ಜಾಸ್ತಿ ಕೊಟ್ಟರು ಏನು ಪ್ರಾಬ್ಲಮ್ ಆಗಲ್ಲ, ಉತ್ತಮನೇ. ಈ ರೀತಿ ನಾವು ನಮ್ಮ ಹೊಲಗಳಿಗೆ ಸಾವಯವ ಪದ್ಧತಿಯಿಂದ ಯಾವ ಗೊಬ್ಬರ ರೆಡಿ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡಿ ನಾವು ಕೊಡಬೇಕಾಗತ್ತೆ. ಯಾಕಂದರೆ ಇದು ಕೂಡ ಒಂದು ಜೀವಿ ಇದ್ದಂಗೆ. ಅದಕ್ಕೆ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದು ಕೂಡ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಈಗ ಇದೆಲ್ಲ ಫುಲ್ಲು ಸಣ್ಣಗಾಗಿದೆ. ಇದನ್ನ ನಾನು 2 ಲೀಟ್ರು ಡ್ರಮ್ಗೆ ಭರಿಸ್ತಿದ್ದೀನಿ. ಇದನ್ನ ನಾನು ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡ್ಮೇಲೆ ನಮ್ಮ 200 ಲೀಟ್ರ್ ಡ್ರಮ್ನೊಳಗಡೆ ಹಾಕೋತಿದ್ದೀನಿ.
ನಂತರ ಇನ್ನೊಂದು ಡಬ್ಬಿಯಲ್ಲಿ ಇನ್ನೊಂದು ಡಬ್ಬಿಯಲ್ಲಿ ಉಳಿಸ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ಸಾಲಿನ ಮಧ್ಯ ಹಾಕ್ತಾ ಹೋಗ್ತೀನಿ. ಯಾಕಂದರೆ ಗಿಡದ ಬೇರು ಭೂಮಿಯೆಲ್ಲ ಹರಡಿರೋದ್ರಿಂದ ನಾನು ಸಾಲಿನ ಮಧ್ಯನೇ ಅರ್ಧ ಲೀಟ್ರ್ ಅನ್ನೋ ಥರ ಹಾಕ್ತಾ ಹೋಗ್ತೀನಿ. ಇಲ್ಲಿ ನಮಗೆ ಭೂಮಿಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಸಹಾಯವಾಗಿಟ್ಟು ಎರೆಹುಳುಗಳ ಉತ್ಪತ್ತಿಯೂ ಆಗುತ್ತೆ. ಮತ್ತು ನಮ್ಮ ಬೇರುಗಳಿಗೆ ಈ ದ್ರಾವಣವು ನೇರವಾಗಿ ಸಿಕ್ಕಂಗಾಗುತ್ತೆ. ಸೊ ನಾನು ಸಾಲಿನ ಮಧ್ಯನೇ ಹಾಕ್ಕೊಂಡು ಹೋಗ್ತಿದ್ದೀನಿ. ಇದೇ ರೀತಿ ನಾನು 2 ಸಾಲಿನ ಮಧ್ಯೆ 2 ಗಿಡಗಳ ನಡುವೆ ಅರ್ಧ ಲೀಟ್ರ್ ಈ ಗೊಬ್ಬರನ ಕೊಡ್ತಾ ಹೋಗ್ತೀನಿ. ಮತ್ತು ನಾನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಥರದ ಸಾವಯವ ನೈಸರ್ಗಿಕ ಗೊಬ್ಬರಗಳನ್ನ ತಯಾರು ಮಾಡ್ತೀನಿ. ಅದನ್ನ ಯಾವ ರೀತಿ ಸಿಂಪಡಣೆ ಮಾಡೋದು ಅನ್ನೋದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದೇ ರೀತಿ ನನ್ನ ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡಿ. ತಿಳಿಸುವ ಭಾರತ ಭಾಗ್ಯ ವಿಧಾತ